ನಾಡದ ಕನ್ನಡದು ಅಂತ ಅನ್ನೋದು ಸ್ನೇಹಿತರೆ 10ನೇ ಶತಮಾನದ ಕಾವ್ಯ, ಕನ್ನಡ ಕಾವ್ಯ, ಕವಿರಾಜ ಮಾರ್ಗದ ಬಹಳ ಪ್ರಸಿದ್ಧವಾದಂತಹ ಸಾಲು. ಅದನ್ನು ಬರೆದಂಥದ್ದು ಸ್ನೇಹಿತರೆ ನಾನೀಗಿರುವಂಥ ಜಾಗದಲ್ಲಿ. ಎಸ್ ಸ್ನೇಹಿತರೆ, ರಾಷ್ಟ್ರಕೂಟರ ದೊರೆ ಅಮೋಘ ವರ್ಷ ನೃಪತುಂಗ ಅವರ ಕಾಲದಲ್ಲಿ ಇದ್ದಂತಹ ಕವಿ ಶ್ರೀ ವಿಜಯ ಅವರು ಬರೆದಂತಹ ಕವಿರಾಜ ಮಾರ್ಗ ಸಿಕ್ಕಿರುವ ಕನ್ನಡ ಕಾವ್ಯಗಳಲ್ಲೇ ಮೊಟ್ಟ ಮೊದಲನೇ ಕಾವ್ಯ. ಆ ಕಾವ್ಯ ರಚನೆ ಆಗಿರುವಂಥದ್ದು ನಾನೀಗ ನಿಂತಿರುವಂಥ ಪುಣ್ಯಭೂಮಿ, ರಾಷ್ಟ್ರಕೂಟರ ರಾಜಧಾನಿ ಇದೇ ಮಳಖೇಡದಲ್ಲಿ ಸ್ನೇಹಿತರೆ. ಎಸ್, ನಾನೀಗ ಮಳಖೇಡದಲ್ಲಿದ್ದೇನೆ. ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟ ಒಂದು ಕಾಲದಲ್ಲಿ, ಈಗ ಇದು ಮಳಖೇಡ ಸ್ನೇಹಿತರೆ. ರಾಷ್ಟ್ರಕೂಟರ ಕೋಟೆಗಳನ್ನು ನೋಡ್ತಾ ಇದ್ದೀರಿ. ಇಲ್ಲಿ ಸುಮಾರು 8, 9 ಮತ್ತು 10ನೇ ಶತಮಾನ, ಸುಮಾರು 250 ವರ್ಷಗಳಿಗೂ ಹೆಚ್ಚು ಕಾಲ ಈ ನಾಡನ್ನು ಆಳಿದಂತಹ, ನೋಡಿ ಕಾವ್ಯದಲ್ಲೇ ಇದೆ, ಕಾವೇರಿಯಿಂದ ಆ ಗೋದಾವರಿವರೆಗೂ ಅಂದರೆ ಅರ್ಧ ಭಾರತವನ್ನು ಆಳಿದಂಥವರು ನಮ್ಮ ರಾಷ್ಟ್ರಕೂಟರ ದೊರೆಗಳು. ಎಲ್ಲೋರದ ಕೈಲಾಸನಾಥ ದೇವಾಲಯನ್ನು ಗಮನಿಸುತ್ತೀರಿ. ಅಂದರೆ ಬೆಟ್ಟವನ್ನು ಕೊರೆದು ಏಕ ಬಂಡೆಯಲ್ಲಿ ಗುಹಾಲಯಗಳನ್ನು ಮಾಡಿರುವಂತಹ ವಿಶ್ವ ಪ್ರಸಿದ್ಧವಾದಂತಹ ತಾಣ ಎಲ್ಲೋರದ ದೇವಸ್ಥಾನಗಳು. ಅದನ್ನು ಮಾಡುವಂಥವ್ರು ಇದೇ ನಮ್ಮ ರಾಷ್ಟ್ರಕೂಟರು, ಕನ್ನಡದ ಅರಸರು ಅಂತ ಹೆಮ್ಮೆಯ ವಿಚಾರ ನಮಗೆ. ಅಂತ ರಾಷ್ಟ್ರಕೂಟರ ರಾಜಧಾನಿ ಹೋಗಿದ್ದೀನಿ. ಹೇಗಿದೆ ಈ ಕೋಟೆ ನೋಡೋಣ, ತಿಳ್ಕೊಳ್ಳೋಣ, ಇತಿಹಾಸವನ್ನು ಹತ್ಕೊಳ್ಳೋಣ ಅಂತ ಬಂದಿದ್ದೇನೆ. ಇದು ಕಲಬುರಗಿ ಜಿಲ್ಲೆ ಸ್ನೇಹಿತರೆ. ನಮ್ಮ ಜೊತೆಗೆ ಈ ಕಲಬುರಗಿಯ ಸೇಡಂ ತಾಲೂಕಿನ ಶಿಕ್ಷಕರಾದಂತಹ ಮುಖ್ಯೋಪಾಧ್ಯಾಯರಾದಂತಹ ನಮ್ಮ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಗಿದ್ದೀರಿ ಸರ್? ಆರಾಮ್. ಹಾಂ ಸರ್, ಭಾಳ ಸಂತೋಷ, ಧನ್ಯವಾದ. ಕಲಾ ಮಾಧ್ಯಮಕ್ಕೆ ಬಂದು ರಾಷ್ಟ್ರಕೂಟರ ಚರಿತ್ರೆಯನ್ನು ನಾಡಿ ತಿಳಿಸ್ತಾರೆ. ಅದಕ್ಕೆ ಸರ್ ತಮ್ಮ ಹೆಸರು ಪರಿಚಯ ಸರ್? ನಾನು ಮುಡುಬಿ ಗುಂಡೇರಾವ್, ಸಂಶೋಧಕ ಸಾಹಿತಿ, 22ನೇ ಜಿಲ್ಲಾ ಸಾಹಿತ್ಯ ಕಲಬುರಗಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷನಾಗಿ ಮೊನ್ನೆ ನಾನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ. ಇವತ್ತು ಆ ಕಾರ್ಯಕ್ರಮದ ನಂತರ ನಾವು ಸೇರಿದ್ದು ಮಳಖೇಡದೊಳಗೆ, ರಾಷ್ಟ್ರಕೂಟರ ರಾಜಧಾನಿ ಒಳಗೆ. ಬಹಳ ಖುಷಿ ಅನಿಸ್ತದೆ. ಇನ್ನು ಕಾಕತಾಳಿ ಎನ್ನುವಂತೆ ಒಂದು 15-20 ದಿವಸದ ಹಿಂದೆ ಸಮ್ಮೇಳನ ಮುಗಿತು. ಇವತ್ತು ಇಲ್ಲಿ ಸೇರಿದೆವು ಅಂದರೆ ಅಲ್ಲಿಯೂ ಸಹಿತ ಅದೇ ಚರ್ಚೆ ಆಯಿತು ಸಮ್ಮೇಳನದೊಳಗೆ. ಈ ರಾಷ್ಟ್ರಕೂಟರ ರಾಜಧಾನಿಗೆ ತಮಗೆ ಹಾರ್ದಿಕವಾದಂಥ ಸ್ವಾಗತ. ನಮ್ಮ ಎಲ್ಲ ಇಡೀ ನಾಡಿನ ಜನತೆಗೆ ಈ ಮಳಖೇಡದ ರಾಷ್ಟ್ರಕೂಟರ ವೈಭವವನ್ನು ಒಂದಿಷ್ಟು ನಮಗೆ ಜ್ಞಾನದ ಪರಿಮಿತಿಯಲ್ಲಿ ನಿಲ್ಲಿಸಿದಷ್ಟು ನಾನು ಪ್ರಯತ್ನ. ಈ ಮಳಖೇಡದ ಸೇಡಂ ತಾಲೂಕು, ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕು, ಇಲ್ಲೂ 42 ಕಿಲೋಮೀಟರ್ 42 ಕಿಲೋಮೀಟರ್ ಅಂತರದಲ್ಲಿದೆ. ಸೇಡಂನಿಂದ 12 ಕಿಲೋಮೀಟರ್ ಅಂತರದಲ್ಲಿದೆ. ಇದು ರಾಷ್ಟ್ರಕೂಟರ ರಾಜಧಾನಿ. ರಾಷ್ಟ್ರಕೂಟರ ರಾಜಧಾನಿ ಅಂತಂದರೆ ಒಂದು ಕಾಲಕ್ಕೆ ವೈಭವಿತವಾಗಿ ಮೆರೆದಂಥ ಊರು, ಕನ್ನಡ ಕಟ್ಟಿದಂಥ ಊರು. ಕನ್ನಡವೇ ಒಂದು ಇಡೀ ಕನ್ನಡ ಸಾಹಿತ್ಯಕ್ಕೆ ಒಂದು ಮುನ್ನುಡಿ ಬರೆದಂಥ ಪುಣ್ಯಭೂಮಿ. ರಾಷ್ಟ್ರಕೂಟರ ರಾಜಧಾನಿ ಅಂತಂದರೆ ಮೈರೋಮ. ಒಂದು ವೇಳೆ ರಾಷ್ಟ್ರಕೂಟರ ವಂಶಸ್ಥರು ಒಂದು ವೇಳೆ ಇಲ್ಲಿ ಆಳದೆ ಹೋಗಿದ್ದಾರೆ ಅಥವಾ ಸುದೀರ್ಘವಾಗಿ 200 ವರ್ಷಗಳ ಕಾಲ ಆಳಿಕೆ ಮಾಡದೆ ಹೋಗಿದ್ದಾರೆ, ಕನ್ನಡಕ್ಕಷ್ಟು ಉನ್ನತ ಶಿಖರ ಇವತ್ತೇನು ಜ್ಞಾನಪೀಠ ಪ್ರಶಸ್ತಿ ಇರಬಹುದು, ಇನ್ನೂ ಹೆಚ್ಚಿನ ಪ್ರಶಸ್ತಿ ನಮಗೇನು ಸಿಕ್ಕವ, ಇವತ್ತು ಈ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಗೋದಕ್ಕೆ ನಮ್ಮ ಶ್ರೀ ವಿಜಯವರು ಬರೆದಂಥ ಕವಿರಾಜ ಮಾರ್ಗವೇ ಕಾರಣ ಅಂತ. ಹೇಗಂತಂದರೆ ನಮ್ಮ ಇಲ್ಲಿಯೇ ಇಂದು ರಾಷ್ಟ್ರಕೂಟರ ರಾಜಧಾನಿಯಲ್ಲಿ ನೃಪತುಂಗ, ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿ ಶ್ರೀ ವಿಜಯರಿದ್ದಾರೆ. ಕವಿಗಳು ಆಸ್ಥಾನದ ಕವಿಗಳು. ಇಲ್ಲೊಂದು ಒಡ್ಡೋಲಗನೆ ನಡೀತಿತ್ತು ಇದೇ ಕೋಟೆ ಒಳಗೆ. ಅಂದ್ರೆ ರಾಷ್ಟ್ರಕೂಟರ ರಾಜ ನೃಪತುಂಗ ಚಕ್ರವರ್ತಿ ತನ್ನ ರಾಜಧಾನಿಯಲ್ಲಿ ಒಂದು ಒಡ್ಡೋಲಗ ನಡೀತಿದ್ದ. ಇಡೀ ದೇಶದ ಮೂಲೆಯಿಂದ ಕವಿಗಳು ಇಲ್ಲಿ ಬರ್ತಿದ್ರು. ಹಾಗೆ ನಾವು ಎಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ತೆನಾಲಿ ರಾಮಕೃಷ್ಣ, ಕೃಷ್ಣದೇವರ ಏನೋ ಕಾಲದಲ್ಲಿ ಹೆಂಗೆ ಒಡ್ಡೋಲಗ ನಡೀತಿತ್ತು, ಹಾಗೆ ನಮ್ಮ ನೃಪತುಂಗ ಚಕ್ರವರ್ತಿಯ ಆಸ್ಥಾನದಲ್ಲಿ ಒಡ್ಡೋಲಗ ನಡೀತಿತ್ತು. ಹಾಗೆ ಗುಣಾಢ್ಯ ಇರಬಹುದು, ಮಹಾವೀರಾಚಾರ್ಯ ಇರಬಹುದು, ಇವರೆಲ್ಲರೂ ಇಲ್ಲೇ ಪಂಪ, ರನ್ನ, ಜನ್ನ ಎಲ್ಲ ಕವಿಗಳು ಸಹಿತ ರಾಷ್ಟ್ರಕೂಟರ ಸಾಮಂತರಸರ ಇದನ್ನೇ ಕವಿಗಳೇ. ಅರಿಕೇಸರಿ ಅಂತೇಳಿ ಇವರು ರಾಷ್ಟ್ರಕೂಟರ ಸಾಮಂತರಸರು. ಅರಿಕೇಸರಿಯ ಆಸ್ಥಾನದಲ್ಲಿರುವಂಥವ್ರು ರನ್ನ, ಪಂಪ, ರನ್ನ, ಜನ್ನ. ರಾಷ್ಟ್ರಕೂಟರ ಸಾಮಂತರು ಅರಿಕೇಸರಿ, ಅವರ ಆಶ್ರಯದಲ್ಲಿದ್ದಂಥವ್ರು ಪಂಪಾರನ ಜನ ಕವಿಗಳು. ಅಂದ್ರೆ ಒಂಥರ ರಾಷ್ಟ್ರಕೂಟರದೇ. ನಾವು ಎಲ್ಲಿ ಹೋದರೂ ರಾಷ್ಟ್ರಕೂಟಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನಾವು ತಿಳ್ಕೊ. ಇಡೀ ಭಾರತವನ್ನು ಆಳಿದಂಥವ್ರು ಇಲ್ಲೇ ಇದ್ದುಕೊಂಡು, ರಾಷ್ಟ್ರಕೂಟರು ಇಲ್ಲೇ ಇದ್ದುಕೊಂಡು ಇಡೀ ಭಾರತವನ್ನು ಆಳಿದ್ದಾರೆ. ಇಲ್ಲಿಂದ ಗುಜರಾತದವರೆಗೆ ಸಾಮ್ರಾಜ್ಯ ವಿಸ್ತರಣೆ ಮಾಡಿದಂಥದ್ದು ಮಳಖೇಡದಿಂದಲೇ. ಇವ್ರ ಸಾಮ್ರಾಜ್ಯ ಗುಜರಾತ, ರಾಜಸ್ಥಾನ, ಒರಿಸ್ಸಾ ಅಲ್ಲಿವರೆಗೆ ಇದೇ ರಾಜಧಾನಿ ಇದು. ಅವಾಗ ಅಲ್ಲಿವರೆಗೂ ಕನ್ನಡಿಗರ ಆಳ್ವಿಕೆ ಆಯ್ತಾ? ಕನ್ನಡಿಗರ ಆಳ್ವಿಕೆ. ರಾಷ್ಟ್ರಕೂಟರು
ಸಾಮಾನ್ಯ ವ್ಯಕ್ತಿಗಳಲ್ಲೂ ಮೂರನೇ ಗೋವಿಂದ, ಎರಡನೇ ಗೋವಿಂದ, ಧ್ರುವ, ಕೃಷ್ಣ, ಮೊದಲನೇ ಕೃಷ್ಣ, ಆಮೇಲೆ ಹವಾಮಾನದೊಳಗೆ ಸುದೀರ್ಘವಾಗಿ ಆಳಿಕೆ ಇದೇ ಕೋಟೆ. ಈ ಕೋಟೆ ಭದ್ರತೆ ಬಹಳ ದೊಡ್ಡದಿದೆ. ಈ ಕೋಟೆ ಎರಡನೇ ಧ್ರುವ ಹೋಗಿ ಗುಜರಾತನ್ನು ವಶಪಡಿಸಿಕೊಂಡು ಬಂದರು. ಈ ರೀತಿ ವೈಭವ, ಪರಾಕ್ರಮತೆ, ಶೌರ್ಯ ಇದೆಲ್ಲವನ್ನ ಮೆರೆದಂಥ ಪುಣ್ಯಭೂಮಿ ಈ ನಾಡು. ಅಂದರೆ ಸಾಮಾನ್ಯ ನೆಲ ಅಲ್ಲ. ನಾವು ಅಂತೀವಿ ಪಂಪ, ಆದಿಕವಿ ಪಂಪ ಹೇಳ್ತಾನೆ, ನೆನೆಯುವುದನ್ನ ಬನವಾಸಿ ದೇಶಂ, ಆರಂಕುಶ ಕಡೆ ನೆನೆಯುವುದನ್ನ ಬನವಾಸಿ ದೇಶಂ ಅಂತ ಪಂಪ ಹೇಳಿದ್ರೆ, ನಮ್ಮೆಲ್ಲರಿಗೂ ಶ್ರೇಷ್ಠವಾದಂಥ ಪಂಪನಿಗೆ ಬನವಾಸಿ ಶ್ರೇಷ್ಠ ಇರ್ಬೋದು. ನಮ್ಮ ಶ್ರೀ ವಿಜಯರು ಕೊಟ್ಟಂತ ಕವಿರಾಜ ಮಾರ್ಗದ ನೆಲ, ಅಮೋಘ ವೃಕ್ಷ ನೃಪತುಂಗ ಚಕ್ರವರ್ತಿ ಆಳಿದಂಥ ಈ ಪುಣ್ಯ ನೆಲ, ಕನ್ನಡಕ್ಕೆ ಮುನ್ನುಡಿ ಬರೆದಂಥ ಪುಣ್ಯ ನೆಲವನ್ನು ನಾವು ನೆನೆಸ್ಕೊಳ್ಬೇಕು. ನೆನೆಯುವುದನ್ನ ಮಾನ್ಯ ಕೇಟ ಕಲ್ಲಂಬುರ್ಗಿ ಅಂತ. ಮೈ ರೋಮಾಂಚನ ಆಗುತ್ತೆ. ಈ ಭೂಮಿ ಬಗ್ಗೆ ಇನ್ನಷ್ಟು ನಾವು ಒಳಗಡೆ ಹೋಗ್ತಾ ಇದ್ದೇವೆ, ಮಾತಾಡೋಣ ಸರ್. ಬಹುಮನಿಯರ ಕಾಲದಲ್ಲಿ ಒಂದಿಷ್ಟು ಏನು ಗುಲ್ಬರ್ಗ ಕಲಬುರಗಿ ಒಳಗ ಬಹುಮನಿ ಅರಸರು ಆಳ್ವಿಕೆ ಮಾಡಿದ್ರು. ಅವರ 13ನೇ ಶತಮಾನಕ್ಕೆ ಮತ್ತಿದು ಕೋಟೆ ಬಹುಮನಿಯರ ಆಳ್ವಿಕೆಗೆ ಸೇರ್ಪಟ್ಟು. ಅಂದ್ರೆ ರಾಷ್ಟ್ರಕೂಟರ ಆಳಿ ಮುಗಿದ 300 ವರ್ಷಗಳ ನಂತರ 300 ವರ್ಷಗಳ ನಂತರ ಬಹುಮನಿಯರು ಇದನ್ನು ಆಕ್ರಮಣ ಮಾಡೋದು. ಬಹುಮನಿ ವಂಶ ಅದು ಕನ್ನಡಿಗರ ವಂಶಸ್ಥೆ. ಅದನ್ನು ಅವರು ಈ ಕಲಬುರಗಿಯನ್ನ ರಾಜಧಾನಿಯಾಗಿ ಮಾಡಿಕೊಂಡು ಅವರು ಸಹಿತ 300 ವರ್ಷಗಳ ಕಾಲ ಕಲಬುರಗಿಯನ್ನ ಆಳಿದ್ರು. ಇದು ಅದ್ರ ಆ ವ್ಯಾಪ್ತಿಗೆ ಸೇರ್ಪಟ್ಟಿತ್ತು ಬಹುಮನಿ. ಹಸನ್ ಗಂಗು ಬಹುಮನಿ ಶಾ ಕಲಬುರಗಿ ಒಳಗ ಸ್ಥಾಪನೆ ಮಾಡಿದ್ರು. ಆದ್ರೆ ಈ ಭಾಗ ಸರ್ ಈಗ ನೋಡ್ತಾ ಇದೀವಲ್ಲ, ಈ ಅವಶೇಷ ಇದು 8ನೇ ಶತಮಾನದ ರಾಷ್ಟ್ರಕೂಟರ ಆಳ್ವಿಕೆ ಕಾಲದ ಬಾಗ್ಲೆ ನಂತರ ಆಗ್ಯದ. ಇದು ನಂತರ ಆಗ್ಯದ. ಮತ್ತೆ ಬಹುಮನಿಯರ ಕಾಲಕ್ಕೆ ಒಂದಿಷ್ಟು ಜೋಡಣೆ ಮಾಡಿ ಇವೆಲ್ಲ ಈ ಕಡೆ ಇದು ಇತ್ತೀಚಿಂದ. ಇದು ಒಂದು ಬಹಳ ಅಂದ್ರೆ ಮೊನ್ನೆ 2-3 ವರ್ಷದ ಹಿಂದೆ ಇದು ಬಿದ್ದಿತ್ತಿದೆಲ್ಲ ಮತ್ತೆ ರೀಬಿಲ್ಟ್ ಆಗ್ಯದ. ಇದೆಲ್ಲ ಬಿದ್ದು ಹೋದಂತ ಕೋಟೆಯನ್ನ ಪುನರುಜ್ಜೀವನಗೊಳಿಸಿದ್ದಾರೆ ನಮ್ಮ ರಾಜ್ಯ ಸರ್ಕಾರ. ಅಲ್ಲಿ ಕಾಣಿಸ್ತಾ ಇರ್ತೀರಿ, ಆ ಕಡೆಯಿಂದ ಹೋಗಿ ತಗೊಳ್ಳಿ, ಎದುರೇ ಹೋಗ್ಬೋದು. ಈ ಭಾಗದಲ್ಲಿ ಅನೇಕ ರಾಷ್ಟ್ರಕೂಟರ ದೇವಾಲಯಗಳು, ಶಾಸನಗಳು ನಮಗೆ ಲಭ್ಯ ಆಗಿವೆ. ಈ ಮಳಖೇಡದಲ್ಲಿ ರಾಷ್ಟ್ರಕೂಟರ ಶಾಸನಗಳು ಸಿಕ್ಕಿವೆ. ಹಾಗಾಗಿ ಶಾಸನಗಳು ಸಿಕ್ಕಿದ ಆಧಾರದ ಮೇಲೆ, ಸ್ಮಾರಕಗಳ ಆಧಾರದ ಮೇಲೆ ರಾಷ್ಟ್ರಕೂಟರ ರಾಜಧಾನಿ ಮಳಖೇಡೆ. ಅದರ ಹೆಸರು, ಮೊದಲ ಹೆಸರು ಮಾನ್ಯಖೇಟ ಅಂತ. ಮಾನ್ಯಖೇಟ ಅಂತಂದ್ರೆ ಮಾನ್ಯರು ಇರುವಂಥದ್ದು. ಮಾನ್ಯರು ಅಂತಂದ್ರೆ ಒಂದು ಸುಸಂಸ್ಕೃತ ವ್ಯಕ್ತಿಗಳು, ಪಂಡಿತರು, ದ್ವಿಜೋತ್ತಮರು, ದಿಗ್ಗಜರು, ಎಲ್ಲ ಸಾಹಿತ್ಯಗಳು, ಪಂಡಿತರು. ತಳಹದಿಯ ಮೇಲೆ ಪ್ರಜಾಪ್ರಭುತ್ವ ತಳಹದಿಯ ಮೇಲೆ ರಾಜಪ್ರಭುತ್ವವನ್ನು ಸ್ಥಾಪನೆ ಮಾಡಿದವರು ಮಳಖೇಡದವರೇ, ರಾಷ್ಟ್ರಕೂಟರೇ. ಹೀಗಾಗಿ ರಾಷ್ಟ್ರಕೂಟರ ರಾಜಧಾನಿ ಅನ್ನೋದಕ್ಕೆ ಅನೇಕ ಸಾಕ್ಷಿಗಳು, ಪುರಾವೆಗಳು ನಮಗೆ ಎಂ ಕಲಬುರ್ಗಿ ಅಂತವ್ರು ಪ್ರೂವ್ ಮಾಡಿದ್ದಾರೆ, ಚಿದಾನಂದ ಮೂರ್ತಿ ಅಂತವ್ರು ಪ್ರೂವ್ ಮಾಡಿದ್ದಾರೆ, ಅನೇಕ ಸಂಶೋಧಕರು. ನಾವು ಸಹಿತ ಅನೇಕ ಈ ವಿಷಯವನ್ನ ನಾವು ನೋಡಿದಾಗ, ಹೊರಗೆ ಹಚ್ಚಿದಾಗ ಇದು